ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂದೆ 2 ಜೆಸಿಬಿಗಳು ರೆಡಿಯಾಗಿ ನಿಂತಿವೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕಂದಾಯ ಇಲಾಖೆ ಮುಂದಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚಿಸಿತ್ತು ಕಂದಾಯ ಇಲಾಖೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಒತ್ತುವರಿಯಾಗಿದೆ ಅನ್ನೋ ಮಾಹಿತಿ. 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಒತ್ತುವರಿ ತೆರವಿಗೆ ಜೆಸಿಬಿಗಳು ರೆಡಿ ಆಗಿದೆ. ಕಾರ್ಯಾಚರಣೆ ಪ್ರಾರಂಭ ಯಾವಾಗ? ಬಹುಶಃ ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೂಡ ಏನು ಕೇತಗಾನಹಳ್ಳಿಯ ಸರ್ವೆ ನಂಬರ್ 8, 9, 10, 16 ಮತ್ತು 17 ಹಾಗೂ 79ರಲ್ಲಿ ಸುಮಾರು 14 ಎಕರೆ 4 ಗುಂಟೆ ಜಮೀನು ಒತ್ತುವರಿಯಾಗಿದೆ ಅಂತನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಹಿರೇಮಠ ಅವರು ಹಾಕಿದ್ರು. ಆದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಆ ಒತ್ತುವರಿ ಆಗಿದೆಯೋ ಇಲ್ವೋ ಅಂತನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೂಡ ಕೋರ್ಟ್ಗೆ ನೀಡಿರ್ಲಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನ ನೀಡಿತ್ತು. ಈ ಕೂಡಲೇ ನೀವು ಇದರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಯಾರು ಮಾಡಿ ಒತ್ತುವರಿಯಾಗಿದ್ದೆ ಆ ಒತ್ತುವರಿಯನ್ನು ತೆರವು ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಈಗ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಎಸ್ಐಟಿಯನ್ನ ಕೂಡ ರಚನೆ ಮಾಡಿದ್ರು. ಎಸ್ಐಟಿ ರಚನೆ ಆದಂತಹ ಬೆನ್ನಲ್ಲೇ ಕೂಡ ಒಂದು ಜಂಟಿ ಸರ್ವೆಯನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಕೇತಗಾನಹಳ್ಳಿ ಭಾಗದಲ್ಲಿ ಎಲ್ಲಿ ಆ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬಸ್ಥರ ವಿರುದ್ಧವಾಗಿಯೇ ಕೂಡ ಪ್ರಮುಖವಾಗಿ ಅವರು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲೇ ಕೂಡ ಏನು ಒತ್ತುವರಿಯಾಗಿದ್ರೆ ಅದನ್ನ ತೆರವು ಮಾಡಿ ಅಂತನ್ನುವಂತಹ ಆದೇಶವನ್ನ ಕೋರ್ಟ್ ನೀಡಿತ್ತು. ಹಾಗಾಗಿ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಸುಮಾರು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಒಂದಷ್ಟು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ತೆಗೆದುಕೊಂಡು 2 ಜೆಸಿಬಿಗಳು ಜೊತೆಗೆ ಒಂದಷ್ಟು ಕಲ್ಲಿನ ಕಂಬಗಳನ್ನು ಕೂಡ ಬರಲಾಗಿದೆ. ಪ್ರಮುಖವಾಗಿ ಏನು ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆಯೋ ಆ ಜಾಗವನ್ನ ಅಲ್ಲಿ ಗುರುತನ್ನ ಮಾಡಿ ಅಲ್ಲಿ ಕಲ್ಲನ್ನ ನೆಡುವಂತಹ ಕಾರ್ಯವನ್ನ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯ ಮುಂದೆ 2 ಜೆಸಿಬಿಗಳು ಜೊತೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಒತ್ತುವರಿ ತೆರವು ಕಾರ್ಯ ಆರಂಭ ಆಗುತ್ತೆ. ತೆರವು ಮಾಡಿ ಎಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾದೇಸ್ವಾಮಿ ಮಾಹಿತಿಗಾಗಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂದೆ 2 ಜೆಸಿಬಿಗಳು ರೆಡಿಯಾಗಿ ನಿಂತಿವೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕಂದಾಯ ಇಲಾಖೆ ಮುಂದಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚಿಸಿತ್ತು ಕಂದಾಯ ಇಲಾಖೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಒತ್ತುವರಿಯಾಗಿದೆ ಅನ್ನೋ ಮಾಹಿತಿ. 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಒತ್ತುವರಿ ತೆರವಿಗೆ ಜೆಸಿಬಿಗಳು ರೆಡಿ ಆಗಿದೆ. ಕಾರ್ಯಾಚರಣೆ ಪ್ರಾರಂಭ ಯಾವಾಗ? ಬಹುಶಃ ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೂಡ ಏನು ಕೇತಗಾನಹಳ್ಳಿಯ ಸರ್ವೆ ನಂಬರ್ 8, 9, 10, 16 ಮತ್ತು 17 ಹಾಗೂ 79ರಲ್ಲಿ ಸುಮಾರು 14 ಎಕರೆ 4 ಗುಂಟೆ ಜಮೀನು ಒತ್ತುವರಿಯಾಗಿದೆ ಅಂತನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಹಿರೇಮಠ ಅವರು ಹಾಕಿದ್ರು. ಆದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಆ ಒತ್ತುವರಿ ಆಗಿದೆಯೋ ಇಲ್ವೋ ಅಂತನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೂಡ ಕೋರ್ಟ್ಗೆ ನೀಡಿರ್ಲಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನ ನೀಡಿತ್ತು. ಈ ಕೂಡಲೇ ನೀವು ಇದರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಯಾರು ಮಾಡಿ ಒತ್ತುವರಿಯಾಗಿದ್ದೆ ಆ ಒತ್ತುವರಿಯನ್ನು ತೆರವು ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಈಗ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಎಸ್ಐಟಿಯನ್ನ ಕೂಡ ರಚನೆ ಮಾಡಿದ್ರು. ಎಸ್ಐಟಿ ರಚನೆ ಆದಂತಹ ಬೆನ್ನಲ್ಲೇ ಕೂಡ ಒಂದು ಜಂಟಿ ಸರ್ವೆಯನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಕೇತಗಾನಹಳ್ಳಿ ಭಾಗದಲ್ಲಿ ಎಲ್ಲಿ ಆ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬಸ್ಥರ ವಿರುದ್ಧವಾಗಿಯೇ ಕೂಡ ಪ್ರಮುಖವಾಗಿ ಅವರು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲೇ ಕೂಡ ಏನು ಒತ್ತುವರಿಯಾಗಿದ್ರೆ ಅದನ್ನ ತೆರವು ಮಾಡಿ ಅಂತನ್ನುವಂತಹ ಆದೇಶವನ್ನ ಕೋರ್ಟ್ ನೀಡಿತ್ತು. ಹಾಗಾಗಿ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಸುಮಾರು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಒಂದಷ್ಟು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ತೆಗೆದುಕೊಂಡು 2 ಜೆಸಿಬಿಗಳು ಜೊತೆಗೆ ಒಂದಷ್ಟು ಕಲ್ಲಿನ ಕಂಬಗಳನ್ನು ಕೂಡ ಬರಲಾಗಿದೆ. ಪ್ರಮುಖವಾಗಿ ಏನು ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆಯೋ
ಆ ಜಾಗವನ್ನ ಅಲ್ಲಿ ಗುರುತನ್ನ ಮಾಡಿ ಅಲ್ಲಿ ಕಲ್ಲನ್ನ ನೆಡುವಂತಹ ಕಾರ್ಯವನ್ನ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಯ ಮುಂದೆ 2 ಜೆಸಿಬಿಗಳು ಜೊತೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಒತ್ತುವರಿ ತೆರವು ಕಾರ್ಯ ಆರಂಭ ಆಗುತ್ತೆ. ತೆರವು ಮಾಡಿ ಎಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾದೇಸ್ವಾಮಿ ಮಾಹಿತಿಗಾಗಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂದೆ 2 ಜೆಸಿಬಿಗಳು ರೆಡಿಯಾಗಿ ನಿಂತಿವೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕಂದಾಯ ಇಲಾಖೆ ಮುಂದಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚಿಸಿತ್ತು ಕಂದಾಯ ಇಲಾಖೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಒತ್ತುವರಿಯಾಗಿದೆ ಅನ್ನೋ ಮಾಹಿತಿ. 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಒತ್ತುವರಿ ತೆರವಿಗೆ ಜೆಸಿಬಿಗಳು ರೆಡಿ ಆಗಿದೆ. ಕಾರ್ಯಾಚರಣೆ ಪ್ರಾರಂಭ ಯಾವಾಗ? ಬಹುಶಃ ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೂಡ ಏನು ಕೇತಗಾನಹಳ್ಳಿಯ ಸರ್ವೆ ನಂಬರ್ 8, 9, 10, 16 ಮತ್ತು 17 ಹಾಗೂ 79ರಲ್ಲಿ ಸುಮಾರು 14 ಎಕರೆ 4 ಗುಂಟೆ ಜಮೀನು ಒತ್ತುವರಿಯಾಗಿದೆ ಅಂತನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಹಿರೇಮಠ ಅವರು ಹಾಕಿದ್ರು. ಆದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಆ ಒತ್ತುವರಿ ಆಗಿದೆಯೋ ಇಲ್ವೋ ಅಂತನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೂಡ ಕೋರ್ಟ್ಗೆ ನೀಡಿರ್ಲಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನ ನೀಡಿತ್ತು. ಈ ಕೂಡಲೇ ನೀವು ಇದರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಯಾರು ಮಾಡಿ ಒತ್ತುವರಿಯಾಗಿದ್ದೆ ಆ ಒತ್ತುವರಿಯನ್ನು ತೆರವು ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಈಗ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಎಸ್ಐಟಿಯನ್ನ ಕೂಡ ರಚನೆ ಮಾಡಿದ್ರು. ಎಸ್ಐಟಿ ರಚನೆ ಆದಂತಹ ಬೆನ್ನಲ್ಲೇ ಕೂಡ ಒಂದು ಜಂಟಿ ಸರ್ವೆಯನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಕೇತಗಾನಹಳ್ಳಿ ಭಾಗದಲ್ಲಿ ಎಲ್ಲಿ ಆ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬಸ್ಥರ ವಿರುದ್ಧವಾಗಿಯೂ ಕೂಡ ಪ್ರಮುಖವಾಗಿ ಅವರು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲೇ ಕೂಡ ಏನು ಒತ್ತುವರಿಯಾಗಿದ್ರೆ ಅದನ್ನ ತೆರವು ಮಾಡಿ ಅಂತನ್ನುವಂತಹ ಆದೇಶವನ್ನ ಕೋರ್ಟ್ ನೀಡಿತ್ತು. ಹಾಗಾಗಿ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಸುಮಾರು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಒಂದಷ್ಟು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ತೆಗೆದುಕೊಂಡು 2 ಜೆಸಿಬಿಗಳು ಜೊತೆಗೆ ಒಂದಷ್ಟು ಕಲ್ಲಿನ ಕಂಬಗಳನ್ನು ಕೂಡ ಬರಲಾಗಿದೆ. ಪ್ರಮುಖವಾಗಿ ಏನು ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆಯೋ ಆ ಜಾಗವನ್ನ ಅಲ್ಲಿ ಗುರುತನ್ನ ಮಾಡಿ ಅಲ್ಲಿ ಕಲ್ಲನ್ನ ನೆಡುವಂತಹ ಕಾರ್ಯವನ್ನ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆಯ ಮುಂದೆ 2 ಜೆಸಿಬಿಗಳು ಜೊತೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಒತ್ತುವರಿ ತೆರವು ಕಾರ್ಯ ಆರಂಭ ಆಗುತ್ತೆ. ತೆರವು ಮಾಡಿ ಎಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾದೇಸ್ವಾಮಿ ಮಾಹಿತಿಗಾಗಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಒತ್ತುವರಿ ಜಾಗವನ್ನ ತೆರವುಗೊಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಕಂದಾಯ